ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂಗಾರಪೇಟೆ ಪಾನಿಪುರಿ ತಿನ್ನೋದಕ್ಕೆ ಹೋಗ್ತಿದ್ದೀರಿ. ಅದಕ್ಕೆ ಇಷ್ಟೊತ್ತಿನಾಗ ಹೋಗ್ಬೇಕಾ ಅನ್ಕೊತೀರಾ? ಏನಿಲ್ಲ, ಅದು ಓಪನ್ ಆಗೋದೆ 6 ಗಂಟೆಗೆ. ಮತ್ತು ನಾವು ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು. ಹತ್ರ 7:15 ಆಗಿದೆ. ಯಾಕಂದ್ರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ತಿದ್ದೀರಿ ಇಷ್ಟೊತ್ತಿನಾಗ. ಮತ್ತು ಯಾರ್ಯಾರು ಇಲ್ಲಿ ವೈಟ್ ಫೀಲ್ಡು ಮತ್ತು ಚಿಕ್ಕ ತಿರುಪತಿ ಮಾಲ್ ಸೈಡ್ ಇದ್ದೀರೋ ಅವ್ರಿಗೆಲ್ಲ ಇದು ಹತ್ರ ಆಗುತ್ತೆ. ಅವೆಲ್ಲದಕ್ಕೂ ಇದು ಸೆಂಟ್ರಲ್ ಬರುತ್ತೆ. ನೀವೆಲ್ಲ ಆರಾಮಾಗಿ ವಿಸಿಟ್ ಮಾಡ್ಬೋದು. ಮತ್ತು ಎಲ್ಲ ಪಾನಿಪುರಿಗಿಂತ ಬಂಗಾರಪೇಟೆ ಪಾನಿಪುರಿ ತುಂಬ ಫೇಮಸ್ಸು, ಮತ್ತು ಟೇಸ್ಟು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅದು. ನೋಡಿ, ಇಲ್ಲಿ ರೈಟ್ ತೊಗೊಬೇಕು. ಈಗ ಚೀಪ್ ಆ್ಯಂಡ್ ಬೆಸ್ಟು ಟೇಸ್ಟ್ ಅಂದರೆ ಪಾನಿಪುರಿನೇ. ಯಾಕಂದರೆ ನಾವೀಗ ಪಿಜ್ಜಾ ಬರ್ಗರ್ ಎಲ್ಲ ಅಂದರೆ 150 200 ಆಗೋಗುತ್ತೆ. ಕಮ್ಮಿ ದುಡ್ಡಲ್ಲಿ ಒಳ್ಳೆ ಟೇಸ್ಟಾಗೆ ತಿನ್ಬೋದು ಪಾನಿಪುರಿ. ನೋಡಿ, ಇಲ್ಲೇ ಹತ್ರ ಬಂದ್ರಿ. ನೋಡಿ, ಅಲ್ಲಿ ಕಾಣಿಸ್ತಿದೆ ಲೈಟಿಂಗು. ನೋಡಿ, ಲೈಟ್ ತೊಗೊಬೇಕು. ಸ್ವಲ್ಪ ಲೇಟಾಗಿ ಬಂದಿದ್ದೀರಿ, ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ನೋಡೋಣ, ಬರ್ತಾನೆ ಇರ್ತಾರೆ ಇಲ್ಲಿ. ನೋಡಿ, ಇಲ್ಲಿ ಪಾರ್ಕ್ ಮಾಡ್ಕೊತೀರಿ. ನೋಡಿ, ಇದೆ ಚಿಕ್ಕದಾಗಿದೆ ಅಂಗಡಿ. ನಾವು ಫೈವ್ ಸ್ಟಾರ್ ಹೋಟ್ಲು ಹಾಗೆಲ್ಲ ಹೋದರೆ ಟೇಸ್ಟ್ ಇರಲ್ಲ. ಈ ಥರ ಸಣ್ಣ ಸಣ್ಣ ಅಂಗಡಿದಲ್ಲೇ ಟೇಸ್ಟ್ ಸಿಗೋದು. ನೋಡಿ, ಇವರೇ ಈಗ ತುಂಬ ವರ್ಷದಿಂದ ನಡೆಸ್ತಿದ್ದಾರೆ. ಇವರೇ ಪ್ರಿಪೇರ್ ಮಾಡಿ ಇಲ್ಲೇ ಪ್ರಿಪೇರ್ ಮಾಡ್ಕೊತಾರೆ. ಬಿಸಿ ಇರುತ್ತೆ. ನೋಡಿ, ನಮಗಿಲ್ಲಿ ಒಂದು 20-25 ಥರ ಐಟಮ್ ಸಿಗುತ್ತೆ. ತೊಗೊಬೋದು. 3-4 ಜನ ಇದ್ದಾರೆ. ನೋಡಿ, ಇಲ್ಲಿ ಹಾಕಿದ್ದಾರೆ ಲಿಸ್ಟು. ಪಾನಿಪುರಿ, ಮಸಾಲೆ ಪುರಿ, ಪ್ಲೈನ್ ಮಸಾಲ, ಆಲೂ ಪುರಿ, ಬೇಲ್ಪುರಿ, ನಿಪ್ಪಟ್ಟು ಬೇಲು, ನಿಪ್ಪಟ್ಟು ಮಸಾಲ, ಸೇವ್ ಪುರಿ, ಕಾಂಗ್ರೆಸ್ ಮಸಾಲ, CCM, ದಹಿ ಪುರಿ, ದಹಿ ಬೂಂದಿ, ಬೋಟಿ ಮಸಾಲ, 2 in 1, ಟೊಮೆಟೊ ಸ್ಲೈಡ್ಸು, ಸೌತೆಕಾಯಿ ಸ್ಲೈಡ್ಸು, ಮತ್ತು ಮಿಕ್ಸ್ ವೆಜ್ ಮಸಾಲ, ಕೂಲ್ ಡ್ರಿಂಕ್ಸ್ ಮಸಾಲ. ಇಷ್ಟು ಥರ ಐಟಮ್ ಸಿಗುತ್ತೆ. ಎಲ್ಲ 40. ನೋಡಿ, ಕೊಡ್ತಿದ್ದಾರೆ. ನೋಡಿ, ನಾವೊಂದು ಪಾನಿಪುರಿ ಮತ್ತು ಮಸಾಲೆ ಪುರಿ 2 ಮಸಾಲೆ ಪುರಿ ತೊಗೊಂಡಿದ್ದೀರಿ. ಬನ್ನಿ, 2 ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ಪ್ಲೇಟ್ ತುಂಬ ಕೊಡ್ತಾರೆ, ಆರಾಮಾಗಿ ತಿನ್ಬೋದು. ಹೊಟ್ಟೆನೂ ತುಂಬುತ್ತೆ ಇದು. ನೋಡಿ, ಇದೆಲ್ಲ ಈರುಳ್ಳಿ ಎಲ್ಲ ಜಾಸ್ತಿನೇ ಹಾಕಿದ್ದಾರೆ. ಕ್ಯಾರೆಟು 1 ಸ್ಪೂನು ತಿಂದೆ, ಸಖತ್ತಾಗಿತ್ತು. ಗ್ರೀನ್ ಕಲರು ಸಾಂಬಾರು ಮಾಡೋದಿಲ್ಲಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ಒಂದು ಸತಿ ಬಂದು ನಾನು ಸಾಕಷ್ಟು ಕಡೆ ತಿಂದಿದ್ದೀನಿ, ಈ ಟೇಸ್ಟ್ ಎಲ್ಲೂ ಕೊಟ್ಟಿಲ್ಲ. ಅದಕ್ಕೆ ಎಲ್ಲ ಬಂಗಾರಪೇಟೆ ಪಾನಿಪುರಿ ಅಂತ ಬರೋದು. ಈಗ ಗೊತ್ತಾಯ್ತು ನನಗೆ. ಟೇಸ್ಟ್ ಮಾತ್ರ ಹೇಳೋಕ್ಕಾಗಲ್ಲ, ತಿಂದು ನೋಡಬೇಕು. ನೀವೇ ಬಂದು ತಿಂದು ನೋಡಬೇಕು, ಗೊತ್ತಾಗುತ್ತೆ. ನೋಡಿ, ಜನ ಜಾಸ್ತಿ ಆದರು. ನಾನು ಹೇಳಿದ್ಮೇಲೆ ಜನ ಬರ್ತಾನೆ ಇರ್ತಾರೆ ಅಂತ. ನೋಡಿ, ಇನ್ನು ಸ್ವಲ್ಪ ಹೊತ್ತು ಬಿಡ್ತಾರೆ, ಹಂಗೆ ಜನ ತುಂಬೋತಾರೆ. ನೋಡಿ, ಪಾನಿ ತಗೊಂಡೆ. ಪಾನಿ ನೋಡೋಣ ಹೇಗಿರುತ್ತೆ ಅಂತ. ಈ ಥರ ನಾವು ಎಷ್ಟು ಬೇಕೋ ಅಷ್ಟು ತೊಗೊಬೋದು. ಈ ಥರ ಗ್ಲಾಸಲ್ಲಿ ಕೊಡ್ತಾರೆ. ಪಾನಿ ಕುಡಿದ್ರೆ ಒಂಥರ ತಲೆ ಕೆಕ್ಕುತ್ತೆ ಒಂದೊಂದು ಕಡೆ ಕುಡಿದ್ರೆ. ಆ ಥರ ಎಲ್ಲ ಏನಿಲ್ಲ. ಆ ಥರ ನೀಟಾಗಿ ಮೀಡಿಯಮ್ಮಾಗಿ ಮಸಾಲೆ ಕೊಟ್ಟು ಸಖತ್ತಾಗಿದೆ ಪಾನಿನೂ. ನೋಡಿ, ಜನ ಬರ್ತಾನೆ ಇರ್ತಾರೆ ಇಲ್ಲಿ. ಮತ್ತು ಪಾನಿಪುರಿ ಮಸಾಲೆನೂ ಅಷ್ಟೇ ಸಖತ್ತಾಗಿತ್ತು. ನೆಕ್ಸ್ಟ್ ಟೈಮ್ ಬಂದು ಬೇರೆ ಏನಾದರೂ ಟ್ರೈ ಮಾಡಬೇಕು. ಈಗಲೇ ತಿನ್ನೋಣ ಅಂದ್ಕೊಂಡೆ, ಆಗಿಲ್ಲ. ಅದೊಂದು ಮಸಾಲೆ ತಿಂದೆ, ನಂಗೆ ಹೊಟ್ಟೆ ತುಂಬೋಯ್ತು. ಇಲ್ಲಿ ಬಂದು ತಿನ್ಕೊಂಡಿದ್ರೆ ಮನೆಗೆ ಹೋಗಿ ಏನೂ ತಿನ್ನೋಕ್ಕಾಗಲ್ಲ. ನೀವೆಲ್ಲ ನಿಯರೆಸ್ಟ್ ಇರೋರು ಬಂದು ವಿಸಿಟ್ ಮಾಡಿ. ನಾನು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ.
ನಮ್ಮ ಮನೇಲಿ ಬರೋಕ್ಕಾಗಿಲ್ಲ, ಅದಕ್ಕೆ ಪಾರ್ಸಲ್ ತೊಗೊಂಡಿದ್ದೀರಿ. ಮನೆಗೆ ಹೋದರೆ ಅಡುಗೆ ಮಾಡೋದು ವೇಸ್ಟ್, ಯಾರೂ ತಿನ್ನಲ್ಲ. ಇಲ್ಲಿ ಬಂದು ಒಂದು ಪ್ಲೇಟ್ ತಿಂದೇ ಹೊಟ್ಟೆ ತುಂಬೋಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನಾವು 100-200 ಖರ್ಚು ಮಾಡಿ ಆ ಹೋಟ್ಲಿಗೆ ಹೋಗೋ ಬದಲು ಇಲ್ಲೊಂದು 40 ರುಪೀಸು ಕೊಟ್ಟು ಆರಾಮಾಗಿ ಪಾನಿಪುರಿ ತಿನ್ಬೋದು. ಮತ್ತು ಫಸ್ಟ್ ಇದು 30 ರುಪೀಸ್ ಇತ್ತು, ಈಗ 40 ಮಾಡಿದ್ದಾರೆ, 10 ರುಪೀಸ್ ಜಾಸ್ತಿ ಮಾಡಿದ್ದಾರೆ. ಮತ್ತು ಮನೆಗೆ ಹಾಲು ತೊಗೊಂಡೋಗೋಣ ಅಂತ ನೋಡಿ ಇಲ್ಲಿ ಅಂಗಡಿಗೆ ಬಂದರೆ, ಇನ್ನು ಮನೆಗೆ ಹೋದ್ರೆ ಏನೂ ತಿನ್ನೋಕ್ಕಾಗಲ್ಲ, ಕಾಫಿ ಕುಡಿದು ಮಲ್ಕೊಳೋದು. ಅದಕ್ಕೆ ಅಂಗಡಿಗೆ ಬಂದು ಹಾಲು ತೊಗೊಂಡು ಹೋಗ್ತಿದ್ದೀರಿ. ಮತ್ತು ಈಗ ನನ್ನ ವೀಡಿಯೋ ನೋಡ್ತೀರಾ, ನೋಡಿದ್ರೆ ಯಾರು ಸಬ್ಸ್ಕ್ರೈಬು ಕಮ್ಮಿ ಆಗ್ತಾಯಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಡ್ತೀನಿ. ಈಗ ಸಪೋರ್ಟ್ ಮಾಡಿ, ಮತ್ತು ಇಲ್ಲಿರೋರಿಗೆಲ್ಲ ಶೇರ್ ಮಾಡಿ, ನಿಯರೆಸ್ಟ್ ಇರೋ ನಿಮ್ಮ ಫ್ರೆಂಡ್ಸಿಗೆಲ್ಲ. ಥ್ಯಾಂಕ್ ಯು. ಮಾಮೂಲಿ ಕುರಿದೊಮ್ಮೆ